ನಾನು ನಿಮ್ಗಿನ್ನ ಚಿಕ್ಕೋನು. ನನ್ನ ಮ್ಯಾಲ್ ಕೂರಿಸ್ಬಿಟ್ಟು ನೀವು ಕೆಳಗಡೆ ಕುಂತ್ಕೊಳ್ಳೋದು ಯಾವ ನ್ಯಾಯ? ನನ್ನ ಪ್ಯಾಂಟ್ ಮೊದಲೇ ಟೈಟ್ ಆಗೈತೆ, ನೆಲದಾಗಂತೂ ಕುತ್ಕೊಳಕ್ ಹಾಕಿಲ್ಲ. ನೀವೇ ನೀವು ಒಸಿ ಎದ್ಬಿಟ್ಟು ಮ್ಯಾಲ್ ಕುತ್ಕೊಳಕ್ ಹಾಕಿಲ್ವೇ? ಸುಮ್ಕೆ ನೀ ಆಮೇಲೆ ನೋಡಿದ್ರಲ್ಲ ನನ್ನ ನುಕ್ಕತ್ತಾರೆ. ನೋಡಪ್ಪ ಅತ್ತೆಗೆ ಬೆಲೆನೇ ಕೊಡಕ್ಕಿಲ್ಲ ಇವನು ಅಂತ ಹೇಳ್ಬಿಟ್ಟು. ಸುಮ್ಕಿರ್ಲ, ಏನು ಅನ್ಕೊಳಕಿಲ್ಲ. ನನಗಂತೂ ಕೆಳಗಡೆ ನೀ ಅಭ್ಯಾಸ ಆಗೋಗ್ಬಿಟ್ಟೈತೆ ಕಣ. ಅಭ್ಯಾಸ ಅಂತೂ ಕೆಳಗಡೆ ನೀ ಆಗೋಗ್ಬಿಟ್ಟೈತೆ ಕುಂತು 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 ಕುಂತು. ನೀವು ಈಗಿನ ಕಾಲದಲ್ವೇನ್ರಪ್ಪ? ಈಗಿನ ಕಾಲದವ್ರು ಅಂತ ಹೇಳಿದ್ಮೇಲೆ ನೀವೆಲ್ಲಿ ನೆಲ್ದಾಗ ಕುಂತ್ಕೊಂತೀರ ಹೇಳಿ? ಅಯ್ಯೋ ಬಿಡು, ಯಾವುದೋ ಒಂದು ನೆಲನೋ ಮ್ಯಾಲೋ ಎಲ್ಲ ಒಂದೇನೇ ನೀ ನನಗಂತೂ. ಅಲ್ಲ ಅತ್ತೆ, ಏನೋ ಅರ್ಜೆಂಟಾಗಿ ಬಾ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಏನು ವಿಷಯ? ನಿನ್ನ ಹತ್ರನೇ ನೀ ಮಾತಾಡಬೇಕು, ಅರ್ಜೆಂಟ್ ವಿಷಯ ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ, ಏನು ಅಂತ? ಹ್ಞೂ ಕಣಪ್ಪ, ಹಿಂಗೆ ಅಂತೀನಿ ಅಂತ ಇದು ಮಾಡಕ್ಕೆ ಹೋಗ್ಬೇಡ. ನನ್ನ ಮಗಳನ್ನೂ ಬಂದೋಳು ಮನೆಗೆ, ಈಚೆ ಕಡೆ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಳು ಕಣ. ಅದಕ್ಕೆ ನಾನು ನೀನು ಕರೆದಿದ್ದು ಹೇಳಕ್ಕೆ ಅಂತ ಹೇಳ್ಬಿಟ್ಟು. ಅದೇನು ಸುಮ್ಕೆನೆಯ ಅದೇ ವಿಕ್ರಾಂತದೆಲ್ಲ ಆಸ್ತಿ ಹೋಗ್ಬಿಟ್ಟೈತಲ್ಲ ನಿಮ್ಮ ಮಾವಂದು, ಅದನ್ನು ತಗೊಬತ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾಳೆ ಕಣ. ಸುಮ್ಮನೆ ಯಾವ್ದಾವ್ದೋ ಹುಡುಗನ ಜೊತೆ ಎಲ್ಲ ಮಾತಾಡೋದಂತೆ ಅದು ಇದು ಫೋನಾಗೆ. ನನಗಂತೂ ಯಾಕೋ ಭಯ ಆಗೋಗ್ಬಿಟ್ಟೈತೆ. ನನ್ನ ಕೈಗೆ ನೀವು ಸಿಗ್ತಾಳ ಸಿಗಕ್ಕಿಲ್ವಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನೇ ಒಂದು ನೋಡಿ ಏನೋ ಅವಳಿಗೊಂಚೂರು ಬುದ್ಧಿ ಮಾತು ಹೇಳ್ತೀಯೇನೋ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನಿನ್ನನ್ನು ಕರೆದಿದ್ದು ಕಣಪ್ಪ. ಅತ್ತೆ, ಇದೇ ನನಗೆ ಹೇಳ್ತಿದ್ರಲ್ಲ ನೀವು? ಮೊದಲೇ ನನಗೂ ಅವಳಿಗೂ ಆಗ್ಬರಕ್ಕಿಲ್ಲ, ಮೊದಲೇ ಅವು ಮುಗಿಸಿದ್ದಂಗೆ ಇದೀವಿ ನಾವು. ಹಿಂಗೆ ಮತ್ತೆ ನಾನು ಅವಳಿಗೆ ಏನಂತ ಬುದ್ಧಿ ಹೇಳಿ? ಅವಳು ಹೇಳಿದ್ರು ಏನಾದರೂ ಕೇಳ್ತಾಳ? ಕೇಳ ಮಾತೇ ಇಲ್ಲ. ಹಿಂಗೊಂದ್ಬಿಟ್ರೆ ಹೆಂಗೆ ಕಣ, ಹಿಂಗೊಂದ್ಬಿಟ್ರೆ ಹೆಂಗೆ? ಮೊದಲೇ ನೀನು ಕೈಗೆ ಸಿಗ್ತಾಳೋ ಸಿಗಕ್ಕಿಲ್ವೋ ಒಬ್ಬಳೆ ಮಗಳು. ಹೊಟ್ಟೆಲ್ಲ ಉರಿತೈತೆ ಕಣ ನನಗಂತೂ, ಹೊಟ್ಟೆ ಎಲ್ಲ ಉರಿತೈತೆ. ನೀನೇ ಒಂಚೂರು ಹೇಳ್ಬೇಕು, ಆಸ್ತಿ ಪಾಸ್ತಿ ಎಲ್ಲನೂ ಬೇಡ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಬಂದಾಗ ಒಂದು ಮಾತು ಅನ್ನಪ್ಪ, ಒಂದೇ ಒಂದು ಮಾತು. ಏನಕ್ಕೆ ಬೇಕು ಹೋಗಿದ್ದೆಲ್ಲ ಹೋಗ್ಲಿ. ಈ ವಿಕ್ರಾಂತು ನಿಮ್ಮ ಮಾವನೇ ಸುಮ್ಮನಾಗಿಲ್ವಾ? ನಿಮ್ಮ ಅಮ್ಮು ಅಕ್ಕನೇ ಸುಮ್ಮನಾಗಿಲ್ವಾ? ಹೋದ್ರೋಗ್ಲಿ ಬಿಡು, ಮೋಸ ಮಾಡಿದವ್ರು ಹಾಳಾಗಿ ಅಂತ ಹೇಳ್ಬಿಟ್ಟು ಇವಳಿಗೆ ಯಾಕೆ ಬೇಕು ದೊಡ್ದು ಅಂತ. ಏನೋ ಅವಳಿಗೆ ಆಸ್ತಿ ಪಾಸ್ತಿ ಬೆಲೆ ಶಾನೆ ಹುಚ್ಚು ಬಂದ್ಬಿಟ್ಟೈತೆ ಅಂತ ಅನ್ನಿಸ್ತದೆ ಕಣತ್ತೆ. ಅದಕ್ಕೆ ನೀ ಹಂಗೆ ಆಡ್ತಾವಳೆ ಅಂತ ಅನ್ನಿಸ್ತದೆ. ನೀವೇನು ಯೋಚನೆ ಮಾಡಬೇಡಿ, ಅವಳು ಏನು ಮಾಡ್ತಾವಳೆ ಬಿಡ್ತಾವಳೆ ಅಂತ ಹೇಳ್ಬಿಟ್ಟು ನಾನು ಹೊಸಿ ನೋಡ್ತೀನಿ. ಮತ್ತೆ ಏನು ಮಾಡ್ತಾವಳೆ ಏನು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಯಾರ್ಯಾರ ಜೊತೆ ಓಡಾಡ್ತಾವಳೆ ಅಂತ ನಾನು ಒಂಚೂರು ನೋಡ್ಬಿಟ್ಟು ಆಮೇಕಿಂದ ನಿಮ್ಗೆ ಹೇಳ್ತೀನಿ ಬಿಡಿ. ಅವಳೇನು ಅಂತ ಪೋಟ್ಪೆಂಟಿ ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ನೋಡೋಣ ಆದ್ರೂ ಒಂದು ಕಿತ ನೋಡಿ ನಾನೇ ಹೇಳ್ತೀನಿ, ಹೇಳಿ ವಿಚಾರಿಸಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ, ಅಷ್ಟು ಮಾಡಿ ಪುಣ್ಯ ಕಟ್ಕ, ಅಷ್ಟೇ ಸಾಕು ನನಗಂತೂ. ಇನ್ನೇನೂ ಬೇಕಾಗಿಲ್ಲ. ಸರಿ ಹೇಳತ್ತೆ, ಆಯಿತು. ಮತ್ತು ಯಾವಾಗ ಬಂದ್ಲು ಬೆಂಗಳೂರಿಂದ? ನೆನ್ನೆನೆ ಬಂದ್ಲು ಕಣ್ಮಗ, ನೆನ್ನೆನೆ ನೀ ಬಂದ್ಲು. ಅದಕ್ಕೆ ನಾನು ನೀನು ಫೋನ್ ಹಚ್ಚಿದ್ದು. ಬಾಪ ಒಂಚೂರು ಹೇಳ್ತೀನೋ ಬುದ್ಧಿ ಮಾತು ಹೇಳು ಅಂತ ಹೇಳ್ಬಿಟ್ಟು. ಬುದ್ಧಿ ಗಿದ್ದಿ ಮಾತೆಲ್ಲ ಏನು ಹೇಳಿ ಕೇಳ್ತೀನತ್ತೆ, ಡೈರೆಕ್ಟಾಗಿ ನೀನು ಬ್ಯಾಡ ಬಿಡು ಅಂತ ಹೇಳ್ತೀನಿ. ಅಷ್ಟ್ರಾಗೇನಾದ್ರೂ ಅವಳು ಅರ್ತ್ಕೊಂಡ್ರೆ ಪರವಾಗಿಲ್ಲ. ಹಂಗು ಹಿಂಗು ಅಂದ್ರೆ ಇನ್ನೇನು ಮಾಡೋಕ್ಕಾಯ್ತದೆ? ನೋಡೋಣ. ಆಸ್ತಿ ಬೇಕೇ ಬೇಕು ಅಂದಿದ್ರೆ ನಾನು ಏನೋ ಒಂದು ಮಾಡ್ತಿದ್ದೆ. ನನಗೇನು ಇಷ್ಟ ಇಲ್ಲಪ್ಪ, ಹೋಗ್ಲಿ ಬಿಡು ಅಂತ. ಏನಪ್ಪ ಒಬ್ಬನೇ ಬಂದ್ಬಿಟ್ಟಿದ್ಯಾ? ಎಲ್ಲಿ ನನ್ನ ತಂಗಿ ಬರಲಿಲ್ವೋ? ಇಲ್ಲಮ್ಮವ, ಅಮ್ಮ ಕೆಲಸ ಐತೆ ಅಂತ ಹೇಳಿತು, ಅದಕ್ಕೆ ಬರಲಿಲ್ಲ. ಬನ್ನಿ ಕೂತ್ಕೊ ಬನ್ನಿ. ಎಲ್ಲೇ ನನ್ನ ಮಗಳು ಕಾಣ್ತಾನೆ ಇಲ್ಲ? ಎಲ್ಲೋ ನಿಮ್ಮ ಮಗಳು ಫ್ರೆಂಡ್ ಮನ್ ತಗೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಗೊತ್ತಾಳು ತಗೊಳ್ಳಿ, ನೀವನ ಒಂಚೂರು ಬುದ್ಧಿ ಹೇಳಿ. ಬ್ಯಾಡ ಬ್ಯಾಡ ಬ್ಯಾಡ, ಯಾರ್ಯಾರು ಮನ್ ತಗೋ ಹೋಗಿ ಆಸ್ತಿ ವಾಪಸ್ ತಗೊಂತೀನಿ ಅನ್ನೋ ಆಟ ಬ್ಯಾಡ ಅಂತ ಒಂಚೂರು ಹೇಳ್ಬೇಕು ತಾನೆ ನೀವು? ಲೇ, ಅವಳು ನನ್ನ ಮಗಳು ಕಣೆ, ಈ ವಿಕ್ರಾಂತ್ ಮಗಳು ಅಂತ ಹೇಳಿದ್ರೆ ನನ್ನಷ್ಟನ ಆಟ ಇಲ್ಲ ಅಂತಂದ್ರೆ ಹೆಂಗೆ ಹೇಳು? ನೀವು ಹಿಂಗೆ ಮಾಡಿ ಇರೋಳೊಬ್ಳು ಕೈ ತಪ್ಪೋಗ್ಲಿ, ಅವಾಗ ಗೊತ್ತಾಯ್ತದೆ. ನೋಡಿ ನಿಮ್ಮ ತಂಗಿ ಮಗುನ ನೋಡ್ಬಿಟ್ಟು ಕಲ್ತ್ಕೊಳಕ್ಕೆ ಹೇಳ್ಬೇಕು ಅವಳಿಗೆ. ನೋಡಿ ಅಮ್ಮ ಅಪ್ಪ ಅನ್ಕೊಂಡು ಊರಾಗೇನೆಯ ಹೆಂಗೆ ಆರಾಮಾಗಿ ಅವನೇ ಅಂತ ಹೇಳ್ಬಿಟ್ಟು. ಅವನೇ ಬಿಡು, ಉಂಡಾಡಿ ಗುಂಡುನಂಗೆ ತಿನ್ಕೊಂಡು ಓಡಾಡ್ಕೊಂಡು ಊರಾಗೆ ಆರಾಮಾಗಿ ಅವನೇ. ಚಿಕ್ಕ ಅಂಕಲ್ ಮಗನ ಜೊತೆ ತಿರಿಕೊಂಡು ಇನ್ನೇನು ಮಾಡೋ ಕೆಲಸ ಇಲ್ವಲ್ಲ, ಆರಾಮಾಗಿ ಅವನೇ ಬಿಡು. ಆದರೆ ನಾನು ಇವನಿದ್ದಂಗೆ ಆರಾಮಾಗೆ ಇರೋಕ್ಕಾಗಕ್ಕಿಲ್ಲ. ಹಂಗೆಲ್ಲ ಮಾತಾಡ್ಬೇಡ ಕಣೆ ನೀನು. ಹಂಗೆಲ್ಲ ಮಾತಾಡ್ಬೇಡ. ದೊಡ್ಡದಾಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಕೆನೇ ಪ್ಯಾಟೆಗೆ ಹೋಗ್ಬಿಟ್ಟು ಇರೋದಲ್ಲ. ಬಾಯಿ ಮುಚ್ಕೊಂಡು ನಿಮ್ಮ ಅಪ್ಪನೂ ನಿಮ್ಮ ಅತ್ತೆನೇ ಆಸ್ತಿ ಬೇಡ ಅಂತ ಕುಂತವ್ರೆ. ನಿನ್ಗೆ ಯಾಕೆ ಬೇಕು ಉಸ ಬರೀ? ನಿಂಗೆ ಬಾಯಿ ಮುಚ್ಕೊಂಡು ಮನೆಗೆ ಬಿದ್ದಿರು. ಈ ಕಿತ ಹೋಗ್ಬಿಡ್ದು ಅಷ್ಟೇ ನೀನು. ಅಪ್ಪ ನೋಡಪ್ಪ ಹೆಂಗೆ ಹೇಳ್ತದೆ ಅಂದ್ರೆ, ಆಗೋಗಿರೋ ಆಸ್ತಿ ಎಲ್ಲ ಹೊಂಟೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನೀನು ಹಿಂಗೆ ಮಾಡ್ತಿದ್ಯಾ? ಆಸ್ತಿ ಹೋದ್ರೆ ಆಳ್ ಬಿದ್ದೋಗ್ಲಿ, ನೀನಂತೂ ಆಳ್ ಬಿದ್ದೋಗ್ಲಿಲ್ಲ ಅಂದ್ರೆ ನಂಗೆ ಅಷ್ಟೇ ಸಾಕು. ಅಲ್ಲಿ ನೋಡು ಅವನು ನೋಡಿ ಕಲ್ತ್ಕೊಳ್ಳಲಿ, ಅವನು ನೋಡಿ ಕಲ್ತ್ಕ. ಕತ್ತೆಗೇನು ಗೊತ್ತು ಬಿಡಿ ಅತ್ತೆ, ಕಸ್ತೂರಿ ವಾಸನೆ. ಸುಮ್ಮನೆ ಹಿಂಗೇನೆಯ ದೊಡ್ಡದಾಗ ತೊಳ್ಳಾಕ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತಾಳೆ. ಅಲ್ಲೋಗಿ ಏನೋ ಒಂದು ಗ್ರಾಚಾರ ಗತಿ ಆದಾಗ ಅಲ್ವೇ ಗೊತ್ತಾಗೋದು. ಏನ್ ಗೊತ್ತಾಗೋದು ಗೊತ್ತಿ? ಏನ್ ದೊಡ್ಡದಾಗ ಇವನಿಲ್ಲಿ ಊರಾಗ ತೊಳ್ಳಾಕ್ತಾವ್ ನೋಡು. ಅದಕ್ಕೆ ನನಗೆ ಹೇಳಕ್ಕೆ ಕಂಡಿದ್ದೀನಿ. ಬಾ ನೀನೇನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನ್ನ ಆಸ್ತಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಕಷ್ಟಪಟ್ಕೊಂಡು ಒದ್ದಾಡ್ತಾ ಇದೀನಿ. ನಿನ್ನಂಗಂತೂ ಹೋದ್ರೋಗ್ಲಿ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಕುತ್ಕೊಂಡಿಲ್ಲ. ಹೆಂಗೆ ಹೇಳ್ಬಿಟ್ಟು ನಾ ಹೋದ್ರೋಗ್ಲಿ ಬಿಟ್ರೆ ಬಿಡ್ಲಿ ಅಂತ ಹೇಳ್ಬಿಟ್ಟು. ನಿಂತರ ಅಲ್ಲ ಕಣ ನಾನು, ನಿಂತರ ಸುಮ್ಮನಿರಕ್ಕೆ ಹಾಕಿಲ್ಲ. ನಮ್ದು ನಮ್ಮ ಅಪ್ಪವ್ರದ್ದು ಎಷ್ಟು ಆಸ್ತಿ ಗೊತ್ತಾ? ಅಷ್ಟು ಆಸ್ತಿ ಎಲ್ಲ ಹೋಯ್ತೈತೆ ಅಂತಂದ್ರೆ ನಾನು ಸುಮ್ಮನೆ ಕುತ್ಕೊಳ್ಳೋಕೆ ಹಾಕಿಲ್ಲ. ಹೆಂಗನ ಮಾಡಿ ಆ ಆಸ್ತಿನ ವಾಪಸ್ ತಗೊಂಡು ಬರಲೇಬೇಕು ನಾನು. ಅಯ್ಯೋ ಅತ್ತೆ, ಪ್ರಪಂಚದಾಗಿರೋರು ಯಾರಿಗಾದ್ರೂ ಬೇಕಾದ್ರೆ ಬುದ್ಧಿ ಹೇಳು ಅನ್ನೋ ಹೇಳ್ಬಿಡ್ತೀನಿ. ಇವಳಿಗೆ ಮಾತ್ರ ಹೇಳಕ್ ಹಾಕಿಲ್ಲ. ಎಲ್ಲರೂ ಕಾಲಕ್ಕೆ ಚೊಪ್ಲಿ ಕೇಳಿದ್ರೆ ಇವಳು ತಲೆಗೆ ಚೊಪ್ಲಿ ಕೇಳ್ತಾಳೆ. ನಿನ್ನ ಮಗಳು ಯಪ್ಪ 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 ಯಪ್ಪ. ಇವಳಿಗಂತೂ ನನ್ನ ಚನುಮ್ದಾಗೂ ನಾನಂತೂ ಬುದ್ಧಿ ಹೇಳಕ್ ಹಾಕಿಲ್ಲ ಬಿಡು. ನಿನಗೆ ಯಾಕೆ ಬೇಕೆ ಉಸಾ ಬರೀ? ಅವರೆಲ್ಲ ಏನು ಸಾಮಾನ್ಯದರು ಅಂತ ಅನ್ಕೊಂಡ? ಎಲ್ಲನೂ ಸಾಹುಕಾರನೇ, ಅವರೇ ಸುಮ್ಕೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡೆ ನೀನು? ಮಗಳೇ, ಈಗ ಬಿಡು ಅಂತ ಹೇಳಿದ್ನಲ್ಲ, ಈಗ ಹೆಂಗೋ ನಮ್ಗೆ ಇರೋದು ಸಾಲ್ದ? ಹೋದ್ರೆ ಹೋಗ್ಲಿ ಬಿಡಮ್ಮ, ಏನು ಮಾಡೋಕ್ಕಾಗ್ತದೆ? ಹಠ ಅನ್ನೋದು ಸ್ವಲ್ಪ ಕಡಿಮೆ ಮಾಡ್ಕ ನೀನು. ಏನು ಮಾಡ್ತೀಯಾ? ನಂದೇ ತಪ್ಪಲ್ವಾ?
ಏನೋ ನಂಬಿಟ್ಟೆಲ್ಲ ಮೋಸ ಹೋಗ್ಬಿಟ್ಟೆ ತಾನೆ. ಮತ್ತು ನೀನು ಯಾಕೆ ಅದ್ರದ್ದು ರಿವೆಂಜ್ ತಗೊಂತೀನಿ ಅಂತ ಹೋಗ್ತಾ ಇದೆಯಾ ಹೇಳು? ಅಪ್ಪ ನಮ್ಮ ಹತ್ರನೂ ಅಷ್ಟೊಂದು ಆಸ್ತಿ ಎಲ್ಲ ಇದ್ದಿದ್ರೆ ನಾವು ಇವಾಗ ಹೆಂಗೋ ಮೆರ್ಕೊಂಡಿರ್ಬೋದಿತ್ತು. ಆದರೆ ಇವತ್ತು ಆಸ್ತಿ ಎಲ್ಲ ಹೋಗ್ಬಿಟ್ಟೈತೆ ಅಂತ ಕೇಳಿದ್ರೆ ಹೊಟ್ಟೆ ಎಲ್ಲ ಉರಿತದೆ. ಅವ್ರ ಮಕ್ಕಳು ಮಾತ್ರ ಆರಾಮಾಗಿ ಅವರೇ ಗೊತ್ತಾ, ನಾವು ಮಾತ್ರ ಹಿಂಗೆ ತಿರ್ಬೋಕಿಗಳು ಥರ ಇದ್ದೀವಿ. ಏನು ಇವಳು ಕೂಳು ನೀರು ನಡೀತಿಲ್ಲ, ಒದ್ದಾಡ್ಕೊಂಡು ಸಾಯ್ತಾವಳೆ. ದಿನ ಬೆಳಿಗ್ಗೆ ಅದ್ರ ಕೂಲಿ ಕಳಿಸ್ತಾ ಇದೀವಿ ನೋಡಿ ಇವಳಿಗೆ. ದಿನ ಬೆಳಿಗ್ಗೆ ಕೂಲಿ ಕಳಿಸ್ತಿರೋದಕ್ಕೆ ನೀನು ಹಿಂಗೆಲ್ಲ ಇದು ಮಾಡ್ತಿದ್ದೇನೆ. ಯಾವತ್ತೋಗಿದ್ದಮ್ಮ ಕೂಲಿಗೆ? ನೀನು ಕೂಲಿಗೆ ಹೋಗು ಅಂತ ಏನಾದರೂ ಹೇಳಿದ್ವಾ ನಾವು? ನೋಡ್ರಿ ಹೇಳ್ರಿ ಇವಳಿಗೋಸಿ ಬುದ್ಧಿಯ. ಮಗಳು 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 ಅಂತ ತಲೆ ಮೇಲೆ ಹೊತ್ಕೊಂಡಿದ್ದಕ್ಕೆ ಸರಿಯಾಗೇನೆ ಇಕ್ತಾವಳು ಬತ್ತೀಯ. ಲೋ ನೀ ಇಲ್ಲಿದೆಯಲ್ಲ, ಅಲ್ಲಿ ನೋಡಿದ್ರೆ ನಿಮ್ಮ ಅಪ್ಪ ಮನೆಯೆಲ್ಲನೂ ಹುಡುಕಾಡ್ತಾ ಐತೆ. ಎಲ್ಲೋದ ಅಂತ ಹೇಳ್ಬಿಟ್ಟು ಅತ್ತೆ ಮಂತಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬರೋಕ್ಕಾಗಲ್ವ ನೀನು? ಅತ್ತೆ ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನೋಡತ್ತೆ ಇವನು ಹೆಂಗ್ ಮಾತಾಡ್ತಾನೆ ನನ್ನ ಹತ್ರನೇನೆ. ನಾನೇನೋ ಎಲ್ಲ ಬಿಟ್ಬಿಟ್ಟು ಕೂತಿದ್ದೀನಂತೆ, 3 ಬಿಟ್ಬಿಟ್ಟು ಹಂಗೆ ಹೇಳ್ತಾವನೆ. ನಾನು ಇವಾಗೇನು ಆಸ್ತಿ ವಾಪಸ್ ತಗೊಬತ್ತೀನಿ ಅಂತ ಓಡಾಡ್ತಿರೋದೇನೇ ತಪ್ಪ ನಂದು? ನಿಮ್ಮಿಬ್ರದ್ದು ಶುರುವಾಯ್ತಾ ಕೋಳಿ ಜಗಳ? ಅಯ್ಯ ಅಲ್ಲ ವಿಕ್ರಾಂತ್, ನೋಡ್ಕೊಂಡು ಸುಮ್ಮನೆ ನಿಂತಿದೆಯಲ್ಲ ಕಿತ್ತಾಡ್ತಾ ಇದ್ರೆ. ಅಯ್ಯೋ 4 ಬಿಟ್ಟು ಕಳ್ಸೋದು ಬಿಟ್ಬಿಟ್ಟು ಏನಂತ ಕಿತ್ತಾಡ್ತೀರಾ ನೀವಿಬ್ರು? ಏನಕ್ಕೆ ಬೇಕು? ನನ್ನ ಮಗಂಗೆ ಏನೂ ಬೇಕಿಲ್ಲ, ಅವ್ನು ಸನ್ಯಾಸಿ, ನಿಂಗೆಲ್ಲ ಬೇಕು. ಏನು ಮಾಡೋಣ? ಇಬ್ರು ಆಪೋಸಿಟ್ ಕ್ಯಾರೆಕ್ಟರ್ ಆದರೆ ನಾವೇನಾರ ಒಂದು ಮಾಡೋಕ್ಕಾಗ್ತೈತಾ ಹೇಳು? ಹೆಂಗೋ ನೀನು ಪಾಡು ನೀನಿರು, ಅವಳು ಪಾಡುಗಳು ಅವಳು ಇರಲಿ ಅಂತ ಹೇಳ್ಬಿಟ್ಟು ನನ್ನ ಮಗಂಗೂ ಅವತ್ತೇ ಹೇಳಿದ್ದೀನಿ. ಅಯ್ಯೋ ಅವನಂತೂ ಬಿಡು. ಅಯ್ಯೋ ನಿನ್ನ ಮಗಂದೇನು ತಪ್ಪಿಲ್ಲ ಕಣಮ್ಮ. ನಾನೇನ್ಯಾ ಈ ರಾಕ್ಷಸಿಗೋಸಿ ಬುದ್ಧಿ ಹೇಳು ಅಂತ ಕರೆದಿದ್ದು. ಈ ರಾಕ್ಷಸಿ ನೋಡಿದ್ರೆ ಅವನಿಗೆ ಬುದ್ಧಿ ಹೇಳ್ತಾಳೆ ಅಂತೇಳಿ ಇವಳು. ಅಮ್ಮ ನೀನು ಅವನ ಪರ ಮಾತಾಡ್ಬೇಡ, ನೀನು ಸುಮ್ಮನಿರು. ನೀನು ಏನು ಅವನ ಪರ ಮಾತಾಡ್ತಿದ್ಯಾ ನೀನು? ಅವನೇನು ದೊಡ್ಡದಾಗ ತೊಳ್ಳಾಗ್ತಾವನೆ ಅಂತ ಹೇಳ್ಬಿಟ್ಟು. ಅಯ್ಯಯ್ಯಯ್ಯ ಈಗ ಬಿಡ್ತೀರಾ ನೀವು ಇಬ್ರು ಜಗಳ ಆಡೋದನ್ನ ಬಿಡ್ತೀಯಾ? ಸುಮ್ಮನೆ ಹೋಗಪ್ಪ ಶಿವು, ಹೋಗಿ ಸುಮ್ಮನೆ ಕೆಲಸ ಐತೆ ನೋಡ್ಕೊ ಹೋಗು. ಸುಮ್ಮನೆ ಯಾಕುರ್ಲ ಜಗಳ ಮಾಡ್ಕೊಂತೀರಾ ಹಿಂಗೆ? ಅಮ್ಮ ನಿನಗೂ ಗೊತ್ತು ನಾನು ಜಗಳ ಆಡಲ್ಲ ಅಂತ ಹೇಳ್ಬಿಟ್ಟು ಇವಳೇನೆ ಕಾಲ್ ಕೆರ್ಕೊಂಡು ಬತ್ತಳಮ್ಮ ಜಗಳಕ್ಕೆ. ನಂದೇಲಿಕ್ಲಿ ಜಗಳ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕೆರಿತಾನೇ ಇತ್ತಾಳ ಕಾಲ್ನ. ನಾನೇನು ಮಾಡಲಿ, ಅದಕ್ಕೆ ನಾನು ಕೇಳಿಸ್ಕೊಂತ ಇದ್ದೆ ಅಷ್ಟೇನೆ. ನಾನು ನಾಯಿ ಅಲ್ವಾ, ಅದಕ್ಕೆ ಕಾಲ್ ಕೆರ್ಕೊಂಡೆ ಜಗಳ ಮಾಡ್ತಾ ಇದ್ದೀನಿ ಬಿಡು. ಮಗ ಒಳ್ಳೆ ನೀನು ಈ ರಾಕ್ಷಸಿ ಹತ್ರ ತಗ್ಲಾಕಣ್ಣಿ ಎಲ್ಲ ಮಾಡ್ತೀಯಾ? ಹೋಗು, ಅದೇನು ಓದ್ಕತಿಯೋ ಮಾಡ್ಕೊ ಹೋಗು. ಹೋಗಿ ಇವಳು ಬುದ್ಧಿ ಹೇಳಕ್ ನೀನು ಕರೆದ್ನೆಲ್ಲ ನನ್ನ ಚೊಪ್ಪಿಯಾಗ ನಾನು ನೋಡ್ಕೋಬೇಕು. ಹೋಗಪ್ಪ ನೀನು. ಅವನೇನು ಹೋಗೋದು, ನಾನು ಹೋಗ್ತೀನಿ ಹೇಳು. ಅಕ್ಕ ಬಾಕ ಕುಂತ್ಕ ಬಾ. ಅಲ್ಲ ಲಕ್ಷ್ಮಿ, ಅವರಿಬ್ರು ಅವು ಮುಂಗ್ಸಿ ಅಂತ ಗೊತ್ತಿದ್ರು ನೀನು ಅದು ಹೆಂಗೆ ಕರ್ದೆ? ಬಂದು ಮಾತಾಡ್ಬಾ ಅಂತ ಹೇಳ್ಬಿಟ್ಟು ಅದು ಹೆಂಗೆ ಕರ್ದೆ? ಸುಮ್ಮನೆ ನೀನಿಯ ಪ್ರಯತ್ನನ ಬಿಟ್ಬಿಡು ನೀನು. ಅಯ್ಯೋ ಏನಿಲ್ಲಕ್ಕ, ಎಷ್ಟು ದಿನ ಅಂತ ಹಿಂಗೆ ಜಗಳ ಆಡ್ತಾರೆ. ಹೆಂಗೋ ಸಂದ ಕಿತ್ತರು ಹೊಂದ್ಕೊಂಡು ಹೋಯ್ತಾರೆ ಅಂತ ಅನ್ಕೊಂಡ್ರೆ ಕಿತ್ತಾಡ್ತಾನೆ ಅವರೆಲ್ಲ. ನನಗಂತೂ ಆಗಕ್ಕಿಲ್ಲ ಬಿಡು ಇವ್ರಿಬ್ರು ಸರು ಮಾಡೋಕ್ಕೆ. ಈಗ ಸರು ಮಾಡಿ ಏನು ಮಾಡ್ಬೇಕು ಲಕ್ಷ್ಮಿ? ಬಿಡು ಆಗೋದೆಲ್ಲ ಆಗಲಿ. ನಿನ್ನ ಮಗಳು ಗಟ್ಟ ಜಾಸ್ತಿ, ನಾನು ಅದು ಮಾಡ್ಬೇಕು ಇದು ಮಾಡಬೇಕು ಅಂತ. ನನ್ನ ಮಗ ಒಳ್ಳೆ ಸನ್ಯಾಸಿ ಇದ್ದಂಗೆ, ತಲೆನೇ ಕೆಡಿಸ್ಕೊಳ್ಳಲ್ಲ ಏನಕ್ಕೂ. ಏನಾದರೂ ಹೋಗ್ಲಿ ಏನಾದರೂ ಬರಲಿ ತಲೆ ಕೆಡಿಸ್ಕೊಳ್ಳಲ್ಲ. ನೀನು ಯಾಕೆ ಚಿಂತೆ ಮಾಡಕ್ಕೆ ಹೋಗ್ತೀಯಾ? ಆರಾಮಾಗಿರು. ಸುಮ್ಮನೆ ಕಾಯಿಲೆ ಗೀಲೆ ಬರೆಸ್ಕೊಂಡು ಒದ್ದಾಡ್ಕೊಂಡು ಕುಂತ್ಕೋಬೇಡ. ಅವ್ರೇನು ಚೆನ್ನಾಗೇ ಇರ್ತಾರೆ, ನಾವು ತಾನೇ ನಾಳೆ ತಿರುಗಿ ಒದ್ದಾಡೋದು. ನೀನು ಅವ್ರ ಚಿಂತೆ ಬಿಟ್ಬಿಡು. ಎಲ್ಲೋ ಒಂತಾಗ ಆಸೆ ನನ್ನ ಮಗಳನ್ನ ನಿಮ್ಮ ಮನೆಗೆ ನೀನು ಸೊಸೆಯಾಗಿ ಕೊಟ್ಬಿಡೋಣ. ಹೆಂಗೋ ನಿಮ್ಮ ಮಗ ಭಾಳ ಒಳ್ಳೇನು, ನನ್ನ ಮಗಳು ಅವನು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾರೆ, ಬ್ಯಾರು ಅಂತ ಹುಡ್ಕಕ್ಕಾಯ್ತದ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಆಸೆ. ಆದರೆ ಇವರಿಬ್ರು ಹಿಂಗೆ ಕಿತ್ತಾಡೋದು ನೋಡಿದ್ರೆ ಮದುವೆ ಮಾಡಿಬಿಟ್ರೆ ಅಷ್ಟೇ ನೆನೆ ಕತೆ. ನಾವೇನೇ ಇವರಿಬ್ರು ಜಗಳ ಬಿಡ್ಸೋಕ್ಕೆ ನಿಂತ್ಕೋಬೇಕಾಯ್ತದ ದಿನನೂ. ಅಯ್ಯೋ ಆಸೆಗಳೆಲ್ಲ ನೆರವೇರ್ಬೇಕಲ್ಲ ಬಿಡು. ಬಿಡು, ಯಾಕೆ ತಲೆ ಕೆಡಿಸ್ಕೊಂತೀಯ? ಇಷ್ಟ ಇದ್ದೀರಾ ಮದುವೆ ಯಾವತ್ತೂ ಮಾಡಬಾರ್ದು ಲಕ್ಷ್ಮಿ. ಹಣೆಗೆ ಏನು ಬರ್ದಿದ್ರೆ ಅದೇ ಆಗೋದು. ಇವತ್ತು ನಾವು ಅಷ್ಟು ನಾನು ನಮ್ಮಣ್ಣ ಅಷ್ಟು ಚೆನ್ನಾಗಿ ಬೆಳೆದ್ವಿ, ಅಷ್ಟು ಕೋಟಿ ಆಸ್ತಿ ಇತ್ತು. ಇವತ್ತು ನೋಡ್ದ ನಾವು ಒಳ್ಳಿನಾಗ ನಾರ್ಮಲಾಗಿ ಬದುಕ್ತಾ ಇಲ್ವಾ? ಅಷ್ಟೇ ನೆನೆ ಜೀವನ ಅಂತಂದರೆ. ಏನಣ್ಣ ಯಾಕೋ ಸುಮ್ಮನೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದೆಯಲ್ಲ? ಯಾಕೂ ಇಲ್ಲ, ಜೀವನ ಹೆಂಗಿತ್ತು ಹೆಂಗೆ ಬಂದ್ಬಿಡ್ತಲ್ವಾ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. 24 ಗಂಟೆ ನಂಗೆ ಅದೇ ಯೋಚನೆ. ಹೆಂಗಿದ್ವಿ ಹೆಂಗಾದ್ವಿ, ಫಾರಿನಾಗಿದ್ವಿ, ಇವತ್ತು ನೋಡು ಹೆಂಗಿದೀವಿ. ನನಗಂತೂ ಬರೀ ಇದೇ ಯೋಚನೆಯೇ. ನಾನು ಮಾಡಿರೋ ಒಂದೇ ಒಂದು ಮಿಸ್ಟೇಕ್ಗೆ ನೀನು ಸಮೇತನೂ ದುಡ್ಡು ಇಲ್ದಿರೋ ಥರ ಆಗೋಗ್ಬಿಟ್ಟೆ. ಅದು ಎಲ್ಲೋ ಅಂತಾಗ ಯಾವಾಗೂ ಕೊರಿತಾ ಇದ್ದದ ಮನಸ್ಸಿಗೆ. ಏನು ಮಾಡೋಕ್ಕಾಗ್ತೈತೆ ಅಣ್ಣ? ಅದನ್ನೇ ನೆನೆಸ್ಕೊಂಡು ಕೊರಿಕೊಂಡು ಕೂತ್ಕೊಬೇಡ ನೀನು, ಸರಿನಾ? ನನಗಂತೂ ಕೇಳಿ 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 ನಿನ್ನ ಭಾಷಣ ಸಾಕಾಗೋಗ್ಬಿಟ್ಟೈತೆ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು, ಸರಿನಾ? ಅದು ಬಿಟ್ಬಿಟ್ಟು ಸುಮ್ಮನೆ ಅದು ಇದು ಅಂತ ಅನ್ಕೊಂಬೇಡ. ಈಗ ಮೋಸ ಆಗೋದು ಆಗೋಗೈತೆ, ಮತ್ತು ವಾಪಸ್ ತಗೊಬರಕ್ಕಂತೂ ಆಗಲ್ಲ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ಸುಮ್ಮನೆ ಇರು. ಹಂಗೆ ಹೇಳಕ್ಕ ನಾನು ಏಳಿ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ನೀವೇನ್ರಮ್ಮ ಹೆಣ್ಮಕ್ಳು ಹತ್ತು ಕರ್ದೋ ಮಾಡೋ ಏನೋ ಮಾಡ್ಕೊಂಡು ಎಲ್ಲ ನೋವು ಮರೆತ್ಬಿಡ್ತೀರಾ. ಆದರೆ ನನಗೆ ಆ ನೋವನ್ನ ಮರೆಯೋಕ್ಕೆ ಆಗಲ್ಲ ನನಗಂತೂ. ನಮ್ಮ ಅಪ್ಪ ಮಾಡಿರೋ ಅಷ್ಟು ಆಸ್ತಿನೂ ಕಳೆದ್ಬಿಟ್ನಲ್ಲ ನಾನು. ಛೇ ಅಣ್ಣ ಸುಮ್ಮನೆ ಇರು. ಹಣೆ ಬರಹನ ಚೆನ್ನಾಗಿದ್ರೆ ಅದಕ್ಕಿಂತ ಚೆನ್ನಾಗೇನೆ ಬೆಳಿತೀವಿ. ನನ್ನ ಮಗ ಸಾಕು, ನನ್ನ ಮಗನೇ ನನಗೆ ಎಷ್ಟೋ ಒಂದು ವಜ್ರಕ್ಕೆ ಸಮಾನ ಗೊತ್ತಾ ಅವನು. ಅಂಥ ಮಕ್ಳು ಇರ್ಬೇಕಾದ್ರೆ ನಿಮಗೂ ಮಗಳವಳೆ. ಅಷ್ಟೊಂದು ಇರಬೇಕಾದ್ರೆ ಯಾವುದೋ ಆಸ್ತಿಗೆ ಯಾಕೆ ಆಸೆ ಪಡ್ತೀರಾ? ಅವರೇ ನಮ್ಗೆ ಆಸ್ತಿ, ಅವರೇ ನಮಗೆ ಚೆನ್ನಾಗಿ ನೋಡ್ಕೊಂತಾರೆ. ಸುಮ್ಮನಿರಿ, ಅವ್ರು ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು. ನಿನ್ನ ಮಗ ಏನೋ ವಜ್ರ, ಅದೇ ನನ್ನ ಮಗಳವಳ ಕಾಗೆ ಬಂಗಾರ. ಅವಳು ಕಾಗೆ ಬಂಗಾರ. ಅಯ್ಯಯ್ಯೋ ಅವಳು ನಮ್ಮನ್ನು ಸಾಕಲ್ಲ, ನಮ್ಮನ್ನೇ ಮಾರ್ಬಿಡ್ತಾಳೆ. ಸುಮ್ಮನಿರೇ, ಮನೆಗೆ ಅವಳೆ ಕೇಳಿಸ್ಕೊಂಡು ಬಂದರೆ ಇವತ್ತೆಲ್ಲ ತಿರುಗಿ ಇನ್ನೊಂದು ಮಹಾಯುದ್ಧ ನಡೆದ್ಬಿಡ್ತದೆ. ಸುಮ್ಮನಿರ್ ಲಕ್ಷ್ಮಿ, ಸುಮ್ಮನೆ ಯಾಕೆ ಬೇಕು? ಅದೇ ಮತ್ತೆ ಮಕ್ಕಳು ಗೆದ್ರಕಣಂಗೆ ಹೋಗ್ಬಿಟ್ವಿ ನಾವು. ಹೆಂಗಿದ್ವಿ ನೋಡವಾಗ.